ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, Ramrah shirts, panche kurti, fancy sarees, ಸ್ಯಾರಿ, ಪೆಟಿಕೋಟ್, ಗೃಹ ಪ್ರವೇಶ ಕಾರ್ಯಕ್ರಮ, ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಎಂಎಲ್ಎ ಜಿಕೆ ವೆಂಕಟಶಿವಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಾರ್ಯಕ್ರಮ ಪಟ್ಟಾಭಿ ರಸ್ತೆ ಶ್ರೀನಿವಾಸಪುರ ಜ್ಞಾನಾಮೃತ ಭವನದ ಉದ್ಘಾಟನಾ ಸಮಾರಂಭ ಹಾಗೂ 42ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಗೌರವಾನ್ವಿತ ರಾಜಯೋಗಿನಿ ವಿಕೆ ಅಂಬಿಕಾಜಿ, ವಿವಿಪುರಂ ಉಪವಲಯದ ನಿರ್ದೇಶಕರು ಬೆಂಗಳೂರು, ಮುಖ್ಯ ಅತಿಥಿಗಳು ದಂಡಾಧಿಕಾರಿಗಳು ಸುಧೀಂದ್ರರವರು, ಪುರಸಭೆ ಅಧ್ಯಕ್ಷರು ಭಾಸ್ಕರ್, ಸಹಾಯಕ ಅಭಿಯಂತರರು ರವೀಂದ್ರ ಬಾಬು ಹಾಗೂ ರಾಜಯೋಗಿನಿ ಬಿಕೆ ಸುಗಂಧಾಜಿ, ಸಂಚಾಲಕ ಪ್ರಾದೇಶಿಕ ನಿರ್ದೇಶಕರು ಹಿಂದೂಪುರ ಹಾಗೂ ಸಂಚಾಲಕರು ಬಿಕೆ ರಾಜೇಶ್ವರಿ ಶ್ರೀನಿವಾಸಪುರ. ವಿಶೇಷತೆ ಶಾಂತಿ ಯಾತ್ರೆ ಕಾರ್ಯಕ್ರಮ ಹಾಗೂ ಬ್ರಹ್ಮಕುಮಾರಿ ಸಿಬ್ಬಂದಿ ವರ್ಗದ ಸೇವಾಕರ್ತರು ಆರ್ ರಘು ಪ್ರಕಾಶ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ತೂಪಲ್ಲಿ ನಾರಾಯಣಸ್ವಾಮಿ, ಪುರಸಭೆ ಮಾಜಿ ಅಧ್ಯಕ್ಷರು ಮುನಿಯಪ್ಪ, ಹುವಳ್ಳಿ ಕೃಷ್ಣಪ್ಪ, ಡಿಕೆ ಚೊಕ್ಕರೆಡ್ಡಿ, ನಿಖಿಲ್ ಹಾಗೂ ಲೋಕೇಶ್ ಹಾಗೂ ಪಟ್ಟಣದ ಮತ್ತು ಸುತ್ತಮುತ್ತ ಗ್ರಾಮಗಳ ಭಕ್ತರು ಸೇವಾಕರ್ತರು ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಮತ್ತು ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಬಂದಿರುವ ಗಣ್ಯರಿಗೆ ಸನ್ಮಾನ ಹಾಗೂ ಬಂದಿರುವ ಎಲ್ಲ ಸೇವಾಕರ್ತರಿಗೆ ಬಹುಮಾನವನ್ನು ವಿತರಣೆ ಮಾಡಿದ ಗೌರವಾನ್ವಿತ ಅಕ್ಕನವರು ಬಿಕೆ ರಾಜೇಶ್ವರಿ, ಸಂಚಾಲಕರು ಹಾಗೂ ಸಂಸ್ಥೆಯ ಎಲ್ಲ ಸೇವಾಕರ್ತ ಭಾಗವಹಿಸಿ ಯಶಸ್ಸು ಗಳಿಸಿದರು. ಈ ಸಂದರ್ಭದಲ್ಲಿ ಸೇವಾಕರ್ತರು ಸುಮಾ ಮೇಡಮ್ ರವರು ಮಾತನಾಡಿ, ಈ ದಿನ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಶಾಸಕರು ಹಾಗೂ ಗಣ್ಯರು ವಿವಿಧ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬಂದಿರುವ ಎಲ್ಲರಿಗೂ ದೇವರ ಕೃಪೆ ಸಿಗಲೆಂದು ಶುಭ ಹಾರೈಸುತ್ತಾ, ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಅಕ್ಕನವರು ಗಾಯತ್ರಿ ಮೇಡಮ್ ರವರು ಮಾತನಾಡಿ, ಮುಳಬಾಗಿಲು ಸೇವಾ ಕೇಂದ್ರದಿಂದ ಬಂದು ಸುಮಾರು 147 ದೇಶಗಳಲ್ಲಿ ಈಶ್ವರಿ ವಿದ್ಯಾಲಯ ವ್ಯಾಪಕವಾಗಿದೆ. ಪ್ರತಿಯೊಬ್ಬರೂ 7 ದಿನಗಳು ಪ್ರವಚನ ನಡೆಯುತ್ತದೆ. ಪ್ರತಿಯೊಬ್ಬರಿಗೂ ಪರಮಾತ್ಮ ಒಬ್ಬನೇ ಆಗಿದ್ದರಿಂದ ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿದೆ. ಮುಂಬರುವ ಯುಗದಲ್ಲಿ ಮಾನವ ಜೀವನದ ಜ್ಞಾನೋದಯ ಕೃಪೆ ಸ್ಮರಿಸಿಕೊಳ್ಳಬಹುದು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ, ಪಟ್ಟಣದಲ್ಲಿ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಶಾಸಕರ ಅನುದಾನದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಗೆ ಸುಮಾರು 5 ಲಕ್ಷ ಹಣವನ್ನು ನೀಡುತ್ತೇನೆ ಎಂಬುದಾಗಿ ಶಾಸಕರು ಭರವಸೆ ವ್ಯಕ್ತಪಡಿಸಿದರು. ಹಾಗೂ ಈ ಸಮಯದಲ್ಲಿ ಸೇವೆ ಮಾಡುವ ಆರ್ ರಘು ಪ್ರಕಾಶ್, ಲೋಕೇಶ್ ಹಾಗೂ ಇನ್ನಿತರ 42ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ಸವಿಸ್ತಾರವಾಗಿ ತಿಳಿಸಿದರು. ಓಂ ಶಾಂತಿ. ನನ್ನ ಹೆಸರಾಗಿದೆ ಗಾಯತ್ರಿ. ನಾವು ಮುಳಬಾಗಿಲು ಸೇವಾ ಕೇಂದ್ರದಲ್ಲಿರ್ತೇವೆ. ಅಲ್ಲಿಂದ ಈ ಶ್ರೀನಿವಾಸಪುರದ ಈ ಕಾರ್ಯಕ್ರಮಕ್ಕೆ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವು ಆಗಮಿಸಿದ್ದೀವಿ. ಇದು ನಮ್ಮದು ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಪ್ರಧಾನ ಕೇಂದ್ರ ಮೌಂಟ್ ಆಬು, ರಾಜಸ್ಥಾನ. 147 ದೇಶಗಳಲ್ಲಿ ನಮ್ಮ ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯ ಎಲ್ಲ ಕಡೆನೂ ವ್ಯಾಪಕವಾಗಿದೆ. ಇಲ್ಲಿ ಮುಖ್ಯವಾಗಿ 7 ಡೇಸ್ ಕೋರ್ಸ್ ಅಂತ ಕೊಡಲಾಗುತ್ತೆ ಹೊಸದಾಗಿ ಬಂದಂಥ ಪ್ರತಿಯೊಬ್ಬರಿಗೂ. ಇದರಲ್ಲಿ ನಾನು ಯಾರು, ನಾನು ಎಲ್ಲಿಂದ ಬಂದಿದ್ದೀನಿ, ವಾಪಸ್ ನಾವೆಲ್ಲಿಗೆ ಹೋಗಬೇಕು, ಪರಮಾತ್ಮ ಯಾರು, ಪರಮಾತ್ಮನ ರೂಪ, ನಾಮ, ದೇಶ, ಕಾಲ, ಕರ್ತವ್ಯ, ಇದರ ಬಗ್ಗೆ ಸವಿಸ್ತಾರವಾಗಿ 7 ದಿನದ ಪ್ರವಚನ ಇಲ್ಲಿ ಕೊಡಲಾಗತ್ತೆ. ತದನಂತರ ಪ್ರತಿದಿನ ಬೆಳಗ್ಗೆ 6:30 7 ಗಂಟೆ, 7ರಿಂದ 8, 8ರಿಂದ 8:15ವರೆಗೂ ಮೆಡಿಟೇಷನ್ ಆ್ಯಂಡ್ ಕ್ಲಾಸ್ ಇರುತ್ತೆ. ಇದರಲ್ಲಿ ಪ್ರತಿಯೊಬ್ಬರವರಿಗೂ ಪರಮಾತ್ಮ ಒಬ್ಬರೇ ಆಗಿರೋ ಕಾರಣ ಸರ್ವ ಧರ್ಮದವರಿಗೂ ಸರ್ವರಿಗೂ ತಂದೆ
ಸ್ವಯಂ ಸೃಷ್ಟಿಗೆ ಆಗಮಿಸಿ ನಮಗೆ ಈ ಒಂದು ಜ್ಞಾನ ರಾಜಯೋಗವನ್ನು ಕಲಿಸಿದ್ದಾರೆ. ಯಾಕೆಂದರೆ ಇದು ಕಲಿಯುಗದ ಅಂತ್ಯ, ಸತ್ಯುಗದ ಆದಿ ಸಂಗಮ ಸಮಯ ನಡೀತಾ ಇದೆ. ಈ ಕಲಿಯುಗದ ನಂತರ ಬರುವುದೇ ಸತ್ಯುಗ. ಸತ್ಯುಗಕ್ಕೆ ಹೋಗಬೇಕು ಅಂತಂದರೆ ಅದಕ್ಕೆ ನಾವು ತಯಾರಿ ಮಾಡ್ಕೋಬೇಕು. ಯಾವ ತರಹದ ತಯಾರಿ ಮಾಡ್ಕೋಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಸ್ವಯಂ ಪರಮಾತ್ಮ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಯಾವಾಗ ಇಡೀ ಪ್ರಪಂಚದಲ್ಲಿ ವಿಶ್ವಾದ್ಯಂತ ಧರ್ಮಗ್ಲಾನಿ, ಅತ್ಯಾಚಾರ, ಅನಾಚಾರ, ಪಾಪಕರ್ಮ, ಭ್ರಷ್ಟಾಚಾರ ವಿಪರೀತ ಆಗತ್ತೆ, ಆಗ ನಾನೇ ಸ್ವಯಂ ಸೃಷ್ಟಿಗೆ ಪರಮಾತ್ಮ ಸ್ವಯಂ ನಿರಾಕಾರ ಆಗಿರೋ ಕಾರಣ ಯಾರು ಹುಟ್ಟೋ ಸಾವಿನಲ್ಲಿ ಬರಲ್ಲ, ಸುಖ ದುಃಖ ನೋವು ನಲಿವು ಅನುಭವಿಸಲ್ಲ. ಈ ಎಲ್ಲ ಜಂಜಾಟದಿಂದ ಯಾರು ಸದಾ ದೂರ ಇರ್ತಾರೆ, ಸೊ ಅವ್ರಿಗೆ ನಾವು ಪರಮಾತ್ಮ ಅಂತಹ ನಿರಾಕಾರ ಈಶ್ವರ ಸ್ವಯಂ ಪರಮಾತ್ಮ ಒಬ್ಬ ಸಾಧಾರಣ ವ್ಯಕ್ತಿಯ ಶರೀರದಲ್ಲಿ ಪರಕಾಯ ಪ್ರವೇಶ ಮಾಡಿ ಅವರಿಗೆ ಪ್ರಜಾಪಿತ ಬ್ರಹ್ಮ ಅಂತ ಹೆಸರಿಟ್ಟು ಅವರ ಮೂಲಕ ನಮಗೆ ಜ್ಞಾನ ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ಇದು ನಮ್ಮ ಮುಖ್ಯ ಉದ್ದೇಶ ಏನು ಅಂತಂದರೆ, ನಾವು ಮುಂಬರುವ ಯುಗದಲ್ಲಿ ಹೇಗೆ ಮರುಜನ್ಮ ಅನ್ನೋದು ಪ್ರತಿಯೊಬ್ಬರಿಗೂ ಇದೆ. ಸಾಧಾರಣ ಮಾನವರಿಂದ ಶ್ರೇಷ್ಠ ದೇವ ಮಾನವನಾಗಬೇಕು ಅಂತಂದರೆ ನಮ್ಮ ಚರಿತ್ರೆ. ಮೇಡಮ್ ಮಾತಾಡಿ. ಓಂ ಶಾಂತಿ. ನಾನು ಸುಮಾ ಅಂತ. ಸೊ ಇಲ್ಲಿ ಒಂದು ಮನೆ ಗೃಹಪ್ರವೇಶ, ಅದು ಬಂದು ಆಧ್ಯಾತ್ಮಿಕರು, ಇಲ್ಲಿ ಲೌಕಿಕದಲ್ಲ. ಇಲ್ಲಿ ಒಂದು ಡೆವಲಪ್ಮೆಂಟ್ ಸೆಂಟರ್ ಹಳೇದಾಗಿತ್ತು, ಅದನ್ನು ಹೊಸದಾಗಿ ತಿರ್ಗಾ ಪ್ರಾರಂಭಿಸಿದ್ದಾರೆ. ಇಲ್ಲಿ ಕೋಲಾರ MLA ಆಮೇಲೆ ಮತ್ತು VIPs ಬಂದಿದ್ದಾರೆ, ಒಂದು ಡಾಕ್ಟರ್ ಆ್ಯಂಡ್ ಇವರೆಲ್ಲ ಇಬ್ಬರು ಬಂದು, ಒಬ್ಬರು ಚಿಂತಾಮಣಿ, ಒಬ್ಬರು ಕೋಲಾರ ಆ್ಯಂಡ್ ಇನ್ನೊಬ್ಬರು ಚಿಕ್ಕಬಳ್ಳಾಪುರ ಸೆಂಟರ್ಸ್ ಬಂದಿದ್ದಾರೆ ಅಕ್ಕಂದಿರು. ಇವರೆಲ್ಲರೂ ಇಲ್ಲಿ ಮನೆಯ ಪ್ರಾರಂಭೋತ್ಸವ ಮಾಡಿದ್ದಾರೆ. ಇದು ಜಸ್ಟ್ 1 day ಕಾರ್ಯಕ್ರಮ, ಬಟ್ ಇಲ್ಲಿ ನಮಗೆ ಸಿಗೋದಂಥ ಪ್ರಾಪ್ತ ಜನ್ಮ ಜನ್ಮಕ್ಕೂ ಇದೆ. ನಮಗೆ ಇಲ್ಲಿ ಜ್ಞಾನ ಹೇಳ್ಕೊಡ್ತಾರೆ ಆ್ಯಂಡ್ ಫ್ರೀ ಕೋರ್ಸ್, ಎಲ್ಲರೂ ಬರ್ಬೋದು. ಸೆಂಟರ್ ಬಂದು ಶ್ರೀನಿವಾಸಪುರ ಹತ್ರ. ನಮ್ಮ ಕರ್ಮನೇ ಭವಿಷ್ಯದ ಜೀವನಕ್ಕೆ ಆಧಾರ ಆಗಿದೆ. ಇದು ನಮ್ಮೆಲ್ಲರ ಉದ್ದೇಶ. ತಮ್ಮಲ್ಲಿ ಒಂದು ಮಾತು, ಈ ದಿನ ಬ್ರಹ್ಮಕುಮಾರಿ, ಈ ದಿನ ಒಂದು ಆತ್ಮ ಒಂದು ಲೋಕನ ಒಂದು ಸಂಕಲ್ಪ. ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಈ ದೇವರ ಆತ್ಮಶಕ್ತಿ, ಧೈರ್ಯ, ಒಂದು ಮುಂದಿನ ಜೀವನದ ಯಾವ ರೀತಿ ಅನ್ನೋದಕ್ಕೆ ಒಂದು ಸಾಕ್ಷಿಯಾಗಿದೆ, ಒಂದು ನಂಬಿಕೆ ಇದೆ ಮೇಡಮ್. ಅದ್ರ ಬಗ್ಗೆ ತಾವೇನು ಹೇಳಿ? ಪುನರಪಿ ಮರಣಂ ಪುನರಪಿ ಜನನ. ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೀವೋ ಆ ಕರ್ಮದಂತೆ ಜೀವನ. ಈಗ ಕೆಲವರು ಹೇಳ್ತಾರೆ ಮರುಜನ್ಮ ಯಾರು ನೋಡಿದ್ದಾರೆ, ಪುನರ್ಜನ್ಮ ಇಲ್ಲ ಅನ್ನೋರು. ಆದರೆ ಅದು ಎಷ್ಟು ಸುಳ್ಳು ಅಷ್ಟೇ ಸತ್ಯ. ಈಗ ನಮಗೆ ಪುನರ್ಜನ್ಮನೇ ಇಲ್ಲ ಅನ್ನೋದಾಗಿದ್ದರೆ ಪ್ರತಿಯೊಬ್ಬ ಹುಟ್ಟಿದನಲ್ಲ, ಅದಕ್ಕೇನು ಆಧಾರ, ಏನು ಫೌಂಡೇಶನ್? ಹೀಗೆ ನಾವು ನೋಡುವಾಗ ಉದಾಹರಣೆ ಕೊಡಲಾಗುತ್ತೆ. ಬಿಲ್ಡಿಂಗ್ ಕಾಣುತ್ತೆ ನಮಗೆ, ಆದರೆ ಬಿಲ್ಡಿಂಗ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಯಾವ ಆಧಾರದ ಮೇಲೆ ನಿಂತಿದೆ? ಫೌಂಡೇಶನ್ ಕಾಣಲ್ಲ, ಬಿಲ್ಡಿಂಗ್ ಕಾಣಲ್ಲ. ಹಾಗೆಯೇ ವರ್ತಮಾನ ಜೀವನಕ್ಕೆ ಆಧಾರ ನಮ್ಮ ಇಂದಿನ ಪೂರ್ವ ಜನ್ಮದ ಕರ್ಮನೇ. ಥ್ಯಾಂಕ್ ಯು. ಡೆವಲಪ್ಮೆಂಟ್ ಅನ್ನೋದು ಇನ್ನೂ ಸೆಂಟರ್ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಎಲ್ಲರೂ ಬಂದು ನೀವೊಂದು 10 days ಕೋರ್ಸ್ ತಗೊಂಡು ನಿಮಗೆ ಹೆಂಗೆ ಅನಿಸಿದೆಯೋ ಅದನ್ನು ನಮಗೆ ನೀವು ಹೇಳಿ, ಇನ್ನು ನಾವು ಏನಾದರೂ ಮಾಡಬೇಕಂದ್ರೂ ಕೂಡ ನಮಗೆ ನೀವು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಶಾಂತಿ. Madam, just 1 minute. Today's program, Srinivas, Brahmakumari Samaj is celebration. How can is crowd of people's good name? I didn't understand. ಈ ದಿನ ಕಾರ್ಯಕ್ರಮದ ಬ್ರಹ್ಮಕುಮಾರಿ ಸಮಾಜದಲ್ಲಿ ಈ ಒಂದು ಎಲ್ಲ ಭಕ್ತಾದಿಗಳು ಯಾವ ರೀತಿ ಅನಿಸ್ತಾ ಇದೆ? ಯಾವ ರೀತಿ? ಓಕೆ, ಹಾಂ. ಸೊ ನೋಡಿ, ಇದು ಬಂದು ಇವಾಗ ಮಾತ್ರದಲ್ಲ, ಇದು ಇವಾಗ ತುಂಬ ಕಾಲದಿಂದ ಇರೋದು. ಆದರೆ ತುಂಬ ಲಿಮಿಟೆಡ್ ಪೀಪಲ್ಗೆ ಮಾತ್ರ ಗೊತ್ತಿದೆ. ಅನ್ಕೊಂತಾರೆ ಇಲ್ಲಿ ಒಂದೇ ಅಕ್ಕಂದಿರು ಮಾತ್ರ ವಯಸ್ಸಾಗಿರೋರು ಈ ಥರ ಅವ್ರು ಬರ್ತಾರಂತ. ಬಟ್ ನಮ್ಮಲ್ಲಿ ನೋಡ್ಕೊಂಡ್ರೆ ಬ್ರಹ್ಮಕುಮಾರೀಸಲ್ಲಿ ದೊಡ್ಡ ದೊಡ್ಡ ಡಾಕ್ಟರ್ಸು, VIP ಗಳು ಎಷ್ಟೋ
ಇದರಲ್ಲಿ ಇದ್ದಾರೆ. ಇವೆಲ್ಲ ನೋಡ್ತಿದ್ರೆ ತುಂಬ ಏನಂತ ಇನ್ನೂ ಸ್ಟಿಲ್ ಎಲ್ಲರಿಗೂ ದೇವ್ರ ಮೇಲೆ ಒಂದು ಭಕ್ತಿ ಇನ್ನೂ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಅಷ್ಟು ಈಸಿಯಾಗಿ ಇಷ್ಟು ಎಜುಕೇಟೆಡ್ ಪೀಪಲ್ ಕೂಡ ಇದ್ರಲ್ಲಿ ಬರೋಕ್ಕಾಗಲ್ಲ. ಅವರು ಕ್ರಾಸ್ ಕ್ವೆಶನ್ಸ್ ಕೇಳ್ತಾರೆ. ಆ ಥರದ್ದು ಇನ್ನೂ ನೀವು ನೋಡಬೇಕಂದ್ರೆ ಚಿಕ್ಕ ವಯಸ್ಸಿನಿಂದಾನೇ ಇರೋರು ತುಂಬ ಜನ ಇದೆ. ಎಜುಕೇಟೆಡ್ ಆ ಜಾಬ್ಸ್ ಬಿಟ್ಕೊಂಡು ಕೂಡ ಬಂದಿರೋರು ಇದ್ದಾರೆ. ಸೊ ಇದರಿಂದ ಇನ್ನೂ ತುಂಬ ಏನನ್ಸುತ್ತೆ ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಬಂದು ಸೇರೋದು ನಮ್ಗೆ ಇನ್ನೂ ತುಂಬ ಹ್ಯಾಪಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ತಮ್ಮಲ್ಲಿ ಇನ್ನೊಂದು ಮಾತು, ಈ ದಿನ ಶ್ರೀನಿವಾಸಪುರ ಈ ಬ್ರಹ್ಮಕುಮಾರಿ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಒಂದು ಎಲ್ಲ ಒಂದು ಜನರ ಸೇವೆ, ನಿಮ್ಮ ಒಂದು ಜ್ಞಾನೋದಯ ದೇವರ ಯಾವ ರೀತಿ ಆಶೀರ್ವಾದ ಸಿಗುತ್ತೆ? ಇವಾಗ ನೋಡಿ, ನಾರ್ಮಲ್ ಆಗಿ ಹೇಳಿದ್ರೆ ನಾವು ನಾರ್ಮಲ್ ಆಗಿ ನಿಮಗೆ ದೇವ್ರು ಬಂದಿದ್ದಾರೆ ಹಿಂಗಿದೆ ಅಂತ ಹೇಳಿದ್ರೆ ಯಾರು ನಂಬಲ್ಲ. ಸೊ ನೀವೇನು ಮಾಡ್ತೀರಾ, ಒಂದು 10 days ಕೋರ್ಸ್ ತೊಗೊಳ್ಳಿ. ನಿಮ್ಗೆ ಹೆಂಗೆ ಅನ್ಸುತ್ತೆ ನೀವು ಹೇಳಿ, ಓಕೆನಾ? ನಿಮ್ಗೆ ಏನಾದರೂ ಇಲ್ಲ ಇದು ರಾಂಗ್ ಅಂತ ನಿಮ್ಗೆ ಅನಿಸಿದ್ರೆ ನೀವು ನಮ್ಮನ್ನ ಕೇಳ್ಬೋದು, ಓಕೆನಾ? ನಿಮ್ಗೆ ರಿಯಲಿ ಇದು ತುಂಬ ಚೆನ್ನಾಗಿದೆ, ಹೌದು ಇದು ನಿಜ ಅಂತ ಅಂದ್ಕೊಂಡ್ರೆ ಅದು ಹೆಂಗಿದ್ರು నిమ్గే అది అనుభూతి ఆಗುತ್ತೆ. థ్యాంక్ యూ మేడం. నమస్కారం, నా పేరు మోహన్ కుమార్. మేము చిత్తూరు నుంచి వచ్చాము. ఈ శ్రీనివాసపురంలో కొత్త బిల్డింగ్ ఓపెన్ చేస్తున్నారు. 42 సంవత్సరం గృహప్రవేశం. ఆ బిల్డింగ్ స్టార్ట్ అయ్యి ఆధ్యాత్మిక దీని కింద ప్రచారం చేసేదానికి మేమంతా వచ్చాము చిత్తూరు నుంచి. సో మన సనాతన ధర్మాన్ని గౌరవాన్ని కాపాడడానికి మా వంతు సహాయం మేము చేస్తున్నాము. ప్రజలు మీరంతా కూడా ఈ మన సనాతన ధర్మాన్ని కాపాడాల్సింది కోరుతున్నాము. కార్యక్రమాలు ఏవైతే ఉన్నాయో పెంపొందించుకొని మన వచ్చే భావితరాలకి మన సంస్కృతి సాంప్రదాయాలని అనువదించేయాలని కోరుకుంటున్నాను. ಥ್ಯಾಂಕ್ ಯು ಸರ್. ಈಗ ಬರೋರು ಫಸ್ಟ್ ಲೈನ್ ಅಲ್ಲಿ ಬರಬೇಡ್ರಿ, ಈ ಕಡೆಯಿಂದ ಬನ್ನಿ. ಸ್ಟಾರ್ಟ್ ಮಾಡಿ ಸರ್. ನಮ್ಮ ಹೆಸರು ರಘುಪ್ರಕಾಶ್ ಅಂತ. ನಾವು ಈ ಪ್ರಜಾಪತಿ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಿಂದ ವಾಲಂಟಿಯರ್ ಕೆಲಸ ಮಾಡ್ತಿದ್ದೀವಿ. ಸುಮಾರು ಒಂದು 15 ವರ್ಷಗಳಿಂದ ಯಾವುದೇ ಒಂದು ನಮಗೆ ಈ ಕಡೆಯಿಂದ ಲಾಭ ಇಲ್ಲದೆ ಅಂತ ಕೆಲಸ ನಾವು ಇಲ್ಲಿ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಅಂದರೆ ಭಗವಂತನೇ ಒಂದು ನುಡಿಸಿರುವಂತಹ ಸತ್ಯ ಜ್ಞಾನ ಇದಾಗಿರೋದ್ರಿಂದ ಈ ಜ್ಞಾನವನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ಬಹಳ ಅತ್ಯಮೂಲ್ಯವಾದ ಮನುಷ್ಯ ಅಂತ ಏನೋ ಒಂದು ಅಮೂಲ್ಯ ವಜ್ರ ನಮ್ಗೆ ಸಿಗ್ತಾ ಇರೋದ್ರಿಂದ ಈ ಒಂದು ಆಶ್ರಮಕ್ಕೆ ನಾವು ಬರ್ತಾ ಇದ್ದೀವಿ. ಒಳ್ಳೆಯ ಜ್ಞಾನ ಸಿಗ್ತಾ ಇದೆ. ತಾವೆಲ್ಲರೂ ಬಂದು ಈ ಜ್ಞಾನವನ್ನು ತಿಳ್ಕೊಬೋದು. ಇಡೀ ಪ್ರಪಂಚದಲ್ಲಿ ಈಗ ಏನಾಗಿದೆ ಅಂತಂದರೆ ದುಡ್ಡಿನ ಮಾನ್ಯರು ಹೇಳ್ದಂಗೆ ಹೆಣ್ಣು ಒಂದು ಮಣ್ಣಿಗಾಗಿ ನಮ್ಮ ಜೀವನ ಅರ್ಪಣೆ ಮಾಡ್ತಾ ಇದ್ದೀವಿ. ಈಗ ಅದನ್ನೆಲ್ಲ ಬಿಟ್ಟು ಈಗ ಸೃಷ್ಟಿಕರ್ತನಾದ ಭಗವಂತನೇ ಬಂದು ಈ ಜ್ಞಾನ ತಿಳಿಸ್ತಾ ಇರೋದು 100% ಪಕ್ಕ ಆಗಿರೋದ್ರಿಂದ ಇದು ಯಾರಿಗೂ ಇನ್ನು ಟೈಮ್ ಅನ್ನೋದು ಇಲ್ಲ. ಈಗ ಬಂದು ದಯವಿಟ್ಟು ಎಲ್ಲರೂ ಈ ಜ್ಞಾನವನ್ನು ತಿಳ್ಕೊಂಡು ತಮ್ಮ ಜೀವನವನ್ನು ಧನ್ಯ ಮಾಡ್ಕೋಬೇಕಂತ ತಮ್ಮಲ್ಲಿ ವಿನಂತಿ. ಓಂ ಶಾಂತಿ. ಶಿವಬಾಬಾ ಮಹತ್ವ ನೀವು ಅನೇಕ ವರ್ಷಗಳಿಂದ ಅನುಭವಿಸ್ತಿದ್ದೀರಾ, ಈ ಆಚರಣೆ ಮಾಡ್ತಿದ್ದೀರಾ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಕಂಡಿದೆ, ಯಾವ ರೀತಿ ಶಾಂತಿ ನೆಮ್ಮದಿ ಇದೆ? ನಮಗೆ ಈ ಶಿವಬಾಬಾ ಆಶ್ರಮಕ್ಕೆ ಬಂದಾಗಿಂದ ನಾನು ಮೊದಲು ಗುಡಿಗೋಪುರ ಸುತ್ತಿ ಕಾಶಿ ಅಯೋಧ್ಯ ಎಲ್ಲ ಹೋಗಿ ಬಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಇಲ್ದಾಗಿತ್ತು. ಆಗ ನಮ್ಮ ರಿಲೇಷನ್ ಒಬ್ಬರು ಈ ಆಶ್ರಮದ ಬಗ್ಗೆ ನನಗೆ ಪರಿಚಯ ಕೊಟ್ಟರು. ಇಲ್ಲಿ ಬಂದು ನಾನು ಒಂದು ಸ್ವಲ್ಪ ದಿನ ಮೆಡಿಟೇಷನ್ ಕೊಟ್ಟರು. ಮೆಡಿಟೇಷನ್ ತಿಳ್ಕೊಂಡೆ. ಈ ಫುಲ್ಲು ಜ್ಞಾನ ತಿಳ್ಕೊಂಡೆ. ಆದಿ ಮಧ್ಯ ಅಂಥದ್ದು, ಮತ್ತು ಭಗವಂತ ಅಂದರೆ ಯಾರು, ಹೇಗಿರ್ತಾರೆ, ಯಾವ ಭೂಮಿ ಮೇಲೆ ಬರ್ತಾರೆ, ಬಂದವರಿಗೆ ಕಾರ್ಯ ಏನು ಮಾಡ್ತಾರೆ, ಈಗ ಪ್ರಪಂಚಕ್ಕೆ ದುರ್ಗಾಲ ಬಂದಂತಾಗಿದೆ. ಈಗ ಈ ಪ್ರಪಂಚಕ್ಕೆ ಆಗುತ್ತೆ. ಇಂಥ ಪ್ರಪಂಚಕ್ಕೆ ಇಂಥ ಸಮಯದಲ್ಲಿ ಭಗವಂತನೇ ಬಂದು ನುಡಿಸ್ತಿರುವಂಥ ಜ್ಞಾನ, ಸತ್ಯಕ್ಕಿಂತ ಜ್ಞಾನ ಇದೆ. ಈ ಜ್ಞಾನವನ್ನು ಎಲ್ಲರೂ ತಿಳ್ಕೋಬೇಕು. ನಮಗೂ ಬಂದು ತಿಳಿಸಿದ್ದಾರೆ. ನಮ್ಗೆ ಬಹಳ ಅರ್ಥ ಆಗಿದೆ. ನಮ್ಮ ಜೀವನ ಬಹಳ ಸಂತೋಷಮಯವಾಗಿದೆ. ಓಂ ಶಾಂತಿ. ಸ್ಟಾರ್ಟ್ ಮಾಡಿ. ಓಂ ಶಾಂತಿ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ, ಪಟ್ಟಾಭಿ ರಸ್ತೆ, ಶ್ರೀನಿವಾಸಪುರ. ಈ ಒಂದು ಪಟ್ಟಣದಲ್ಲಿ ಭಾಳಷ್ಟು ವರ್ಷಗಳಿಂದ, ಸುಮಾರು 42 ವರ್ಷಗಳಿಂದ ಈ ಸಂಸ್ಥೆ ಸೇವಾರತವಾಗಿರುತ್ತೆ. ಈ ಸಂಸ್ಥೆಯ ಧ್ಯೇಯೋದ್ದೇಶಗಳೇನು ಅಂದರೆ, ಇವತ್ತು ಸಮಾಜದಲ್ಲಿ ಮೌಲ್ಯಗಳು ದಿನೇ ದಿನೇ ನಶಿಸ್ತಾ ಇದ್ದಾವೆ. ಈ ಮೌಲ್ಯಗಳನ್ನ ಪುನರ್ಸ್ಥಾಪನೆ ಮಾಡೋ ನಿಟ್ಟಿನಲ್ಲಿ ಈ ಸಂಸ್ಥೆ ಕಾರ್ಯರತವಾಗಿದೆ. ಈ ಸಂಸ್ಥೆ ಪ್ರತಿನಿತ್ಯ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಕಾರ್ಯಕ್ರಮಗಳು ಶುರುವಾಗುತ್ತೆ. ಇಲ್ಲಿ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡ್ತೀವಿ. ಎಲ್ಲ ಕಡೆಯಲ್ಲಿ ಒಳ್ಳೆಯ ಒಂದು ವೈಬ್ರೇಷನ್ಸನ್ನು ನಾವು ಎಲ್ಲ ಕಡೆಯಲ್ಲಿ ಸ್ಪ್ರೆಡ್ ಮಾಡ್ತಿರ್ತೀವಿ. ಹಾಗೆ ಈ ಒಂದು ಸಂಸ್ಥೆಯಲ್ಲಿ 7 days ಕೋರ್ಸಸ್ ಇರುತ್ತೆ. ಡಿಫ್ರೆಂಟ್ ಕೋರ್ಸಸ್ ಇರುತ್ತೆ. ಈ ಕೋರ್ಸಸ್ಸನ್ನು ಕಲ್ತ್ಕೊಳ್ಳೋದ್ರಿಂದ ಜೀವನದಲ್ಲಿ ಮನುಷ್ಯರಿಗೆ ದುಃಖ, ಅಶಾಂತಿ, ನೋವು, ಚಿಂತೆ, ಭಯ, ಡಿಪ್ರೆಷನ್, ಟೆನ್ಷನ್
ಅನೇಕ ಮಾನಸಿಕ ರೋಗಗಳಿಂದ ಮುಕ್ತಿ ಅಂತಕ್ಕಂಥದ್ದು ಸಿಗುತ್ತೆ. ಇವತ್ತು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳಿಗೂ ಕೂಡ ಸಾಲ್ವೇಷನ್ ಅನ್ನ ಭಗವಂತ ಡೈಲಿ ಭಿನ್ನ ಭಿನ್ನವಾದಂಥ ಆಕ್ಟಿವಿಟೀಸ್ ಕೂಡ ಇರುತ್ತೆ. ಸ್ಕೂಲು, ಕಾಲೇಜು ಎಲ್ಲ ಕಡೆಯಲ್ಲಿ ಕೂಡ ನಾವು ಹೋಗಿ ಹಳ್ಳಿಗೂ ಹೋಗಿ ಎಲ್ರಿಗೂ ಕೂಡ ಮೌಲ್ಯ ಶಿಕ್ಷಣವನ್ನು, ಮಾರಲ್ ಎಜುಕೇಷನನ್ನು ಕೊಡ್ತಾ ಇರ್ತೀವಿ. ಹಾಗಾಗಿ ಈ ಸಂಸ್ಥೆಯ ಒಂದು ಧ್ಯೇಯೋದ್ದೇಶಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಡೈಲಿ ಒಂದು ಕ್ಲಾಸಸ್ಗೆ ಅಟೆಂಡ್ ಮಾಡ್ತಾರೆ. ಬೆಳಗ್ಗೆ ಅಥವಾ ಸಂಜೆ 2 ಹೊತ್ತು ಒಂದು ಪ್ರವಚನ ಅಂತಕ್ಕಂಥದ್ದು ಇರುತ್ತೆ. ಭಗವಾನು ವಾಚ ನಾವೆಲ್ಲರೂ ಕೂಡ ಕೇಳ್ಬೋದು. ಭಗವಂತನ ಮಹಾವಾಕ್ಯಗಳನ್ನು ಕೇಳೋದ್ರಿಂದ ಮತ್ತು ಅನೇಕರಿಗೆ ತಿಳಿಸ್ಕೊಡೋದ್ರಿಂದ ಇದರಿಂದ ಅನೇಕರಿಗೆ ಒಂದು ಸಂದೇಶ ಅಂತಕ್ಕಂಥದ್ದು ಹೋಗುತ್ತೆ. ಸೊ ಶ್ರೀನಿವಾಸಪುರದಲ್ಲಿ ಇವತ್ತು ಸ್ವಂತ ಕಟ್ಟಡ ಅಂತಕ್ಕಂಥದ್ದು ಉದ್ಘಾಟನೆ ಆಗಿದೆ. ಈ ಒಂದು ಉದ್ಘಾಟನೆಗಾಗಿ ಬೆಂಗಳೂರಿನ ಈ ಒಂದು ವಿಪುರಂ ಉಪವಲಯದ ಸಂಚಾಲಕರಾಗಿರುವಂತಹ ರಾಜ್ಯೋಗಿನಿ ಅಂಬಿಕಾಜಿಯವರು ಆಗಮಿಸಿದ್ದಾರೆ ಮತ್ತು ಅವರ ಜೊತೆಯಲ್ಲಿ ಅನೇಕ ಒಂದು ಸೇವಾ ಕೇಂದ್ರಗಳಿಂದ ಅಕ್ಕಂದಿರು, ಅಣ್ಣಂದಿರು ಕೂಡ ಆಗಮಿಸಿದ್ದಾರೆ. ಮತ್ತು ಅನೇಕ ಸೇವಾ ಕೇಂದ್ರಗಳಿಂದ ವಿದ್ಯಾರ್ಥಿಗಳು ಕೂಡ ಈ ಸಂಸ್ಥೆಗೆ ಇವತ್ತು ಆಗಮಿಸಿದ್ದಾರೆ. ಮತ್ತು ನಗರದಲ್ಲಿ ಶಾಂತಿ ಯಾತ್ರೆಯನ್ನು ಕೂಡ ವಿಜೃಂಭಣೆಯಿಂದ ಇಷ್ಟೊತ್ತವರೆಗೂ ನಾವು ನಡೆಸ್ಕೊಟ್ಟಿರ್ತೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು ಬಂದು ಒತ್ತಡಗಳು, ಚಿಂತೆಗಳು, ಡಿಪ್ರೆಷನ್ಸ್ನಲ್ಲಿ ಸಿಕ್ಕಾಕೊಂಡು ಮಾನಸಿಕ ಆರೋಗ್ಯ ಕೆಡಿಸ್ಕೊಂಡು, ಶಾರೀರಿಕ ಆರೋಗ್ಯ ಕೆಡಿಸ್ಕೊಂಡು, ದುಃಖ ಅಶಾಂತಿನಲ್ಲಿ ಬಳಲೋ ಬಂದು ಈ ಒಂದು ಸಂಸ್ಥೆಯಲ್ಲಿ ಬಂದು ಡೈಲಿ ಒಂದು ಸ್ವಲ್ಪ ಹೊತ್ತು ಜ್ಞಾನವನ್ನು ಪಡ್ಕೋಬಹುದು. ಗೃಹಸ್ಥ ಜೀವನದಲ್ಲಿದ್ದು ಕಮಲ ಪುಷ್ಪ ಸಮಾನ ಜೀವನ ಹೇಗೆ ಮಾಡೋದು ಅನ್ನೋದನ್ನು ಈ ಸಂಸ್ಥೆಯಲ್ಲಿ ಪ್ರತಿನಿತ್ಯ ಹೇಳ್ಕೊಡ್ಲಾಗುತ್ತೆ. ಅವರ ಮಹತ್ವ ಏನು ಹೇಳ್ತೀನಿ. ಈ ದೇವರ ಶಿವಬಾಬಾ ಅವರ ಇಂದ ಜನರಿಗೆ ಯಾವ ರೀತಿ ನೆಮ್ಮದಿ, ಸುಖ, ಶಾಂತಿ ಯಾವ ರೀತಿ ಸಿಗತ್ತೆ ಅದನ್ನು ಹೇಳ್ತೀನಿ. ಹೇಳಿ. ಆತ್ಮೀಯರೇ, ಇವತ್ತು ನಾವು ನೋಡ್ತಾ ಇದ್ದೀವಿ ಜಗತ್ತಿನಲ್ಲಿ ಬಹಳ ಭಕ್ತಿ ಮಾಡ್ತಾ ಇದ್ದೀವಿ. ಅನೇಕ ವೇದ, ಶಾಸ್ತ್ರ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಅನೇಕ ಗ್ರಂಥಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಗೀತೆಯಲ್ಲಿ ಕೊಟ್ಟಿರುವಂಥ ವಚನದ ಅನುಸಾರವಾಗಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮನಾಂ ಸೃಜಾಮ್ಯಹಂ ಅಂತ ಹೇಳ್ದಂಗೆ ಈಗ ಇವತ್ತು ನೋಡ್ತಾ ಇದ್ದೀವಿ ಸೊಸೈಟಿಯಲ್ಲಿ ದುಃಖ ಅಶಾಂತಿ ಹೆಚ್ಚುತ್ತಾ ಇದೆ. ಈ ದುಃಖ ಅಶಾಂತಿಯನ್ನು ದೂರ ಮಾಡಲಿಕ್ಕೋಸ್ಕರ ಅಧರ್ಮನ ನಾಶ ಮಾಡಲಿಕ್ಕೆ, ಸದ್ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ, ಸತ್ಯಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಸ್ವಯಂ ಭಗವಂತ ಪರಮೇಶ್ವರ, ಯಾರನ್ನ ಶಿವತಂದೆ ಅಂತ ಕರಿತೀವಿ, ಶಿವಬಾಬಾ ಅಂತ ಈ ಒಂದು ಸಂಸ್ಥೆಯಲ್ಲಿ ಹೇಳ್ತಾರೆ, ಆ ತಂದೆ ಈ ಸೃಷ್ಟಿಗೆ ಪ್ರಜಾಪಿತ ಬ್ರಹ್ಮರವರ ಮುಖ ಕಮಲದಿಂದ ಅವತರಿತ ಆಗಿದ್ದಾರೆ. ಮತ್ತೆ ಪುನಃ ಪಾವನ ದೈವಿ ಸೃಷ್ಟಿಯ ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಎಜುಕೇಷನ್ ಅಂತಕ್ಕಂಥದ್ದು ಸಿಗುತ್ತೆ. ಸ್ಪಿರಿಚುವಲ್ ಎಜುಕೇಷನ್ ಅಂತ ಹೇಳಿದ್ರೆ ಆತ್ಮಿಕ ಜ್ಞಾನ ಅಂತ ಹೇಳ್ತಾರೆ, ರಾಜಯೋಗ ಶಿಕ್ಷಣ ಅಂತ ಹೇಳ್ತಾರೆ. ಇವತ್ತು ಅನೇಕ ಪ್ರಕಾರದ ಯೋಗಗಳನ್ನು ಇವತ್ತು ನಾವು ಕಲಿತಾ ಇದ್ದೀವಿ. ಆದರೆ ಸಹಜ ರಾಜಯೋಗವನ್ನು ಈ ಸಂಸ್ಥೆಯಲ್ಲಿ ಸರಳವಾಗಿ, ಸಹಜವಾಗಿ ಎಲ್ಲರಿಗೂ ಅರ್ಥವಾಗುವಂಥ ರೀತಿಯಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ ಈ ಸಂಸ್ಥೆಗೆ ಯಾರು ಬೇಕಾದರೂ ಬರ್ಬೋದು. ಜಾತಿ, ಕುಲ, ಮತ, ಭೇದ ಅನ್ನುವಂಥದ್ದು ಏನೂ ಇಲ್ಲ. ಯಾರು ಬೇಕಾದರೂ ಜ್ಞಾನದ ಬಗ್ಗೆ ತಿಳ್ಕೋಬೇಕು ಅಂತಕ್ಕಂಥ ಆಸಕ್ತಿ ಎಲ್ಲ ಕೂಡ ಇರ್ಬೋದು. ಅವ್ರ ಮಹತ್ವ, ಭಕ್ತಿ ಒಂದ್ಸರಿ ಜನರು ಅಳವಡಿಸ್ಕೊಂಡಾಗ ಅವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಕಂಡುಬರುತ್ತೆ? ನೋಡಿ, ಈ ಒಂದು ಸಂಸ್ಥೆಯಲ್ಲಿ ಬಂದು ಜ್ಞಾನವನ್ನು ಪಡ್ಕೊಂಡಾಗ, ಶಿವತಂದೆ ಜ್ಞಾನವನ್ನು ನಾವು ಪಡ್ಕೊಂಡಾಗ ನಮಗೆ ಏನು ಬೇಕಾಗಿದೆಯೋ ಅದು ಸಿಗ್ತಾ ಇದೆ ಅಂತಕ್ಕಂಥ ಒಂದು ಅನುಭವ ಆಗುತ್ತೆ. ಯಾರನ್ನ ನಾವು ಹುಡುಕ್ತಾ ಬಂದಿದ್ವಿ ಬಹಳ ಸಮಯದಿಂದ, ಅವರೇ ನಮಗೆ ಪ್ರಾಪ್ತಿಯಾಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಅಂಥ ತಂದೆಯನ್ನು ಪ್ರಾಪ್ತಿ ಮಾಡಿಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಂಡಾಗ ಜೀವನ ಅಂತಕ್ಕಂಥದ್ದು ಶ್ರೇಷ್ಠ ಆಗುತ್ತೆ. ಪರಮಾತ್ಮನಿಗಾಗಿ ನಾವು ಹುಡುಕಿದ್ದೀವಿ ಜನ್ಮಾಂತರದಿಂದ, ಅವರೇ ಪ್ರಾಪ್ತಿ ಆಗ್ತಾರೆ ಅಂದರೆ ಸರ್ವಸ್ವ ಪ್ರಾಪ್ತಿ ಅಂತಕ್ಕಂಥದ್ದು. ಥ್ಯಾಂಕ್ ಯು. ಬಾಪ್ದಾದವ್ರ ಕಡೆಯಿಂದ, ದಾದಿಜಿಯವ್ರ ಕಡೆಯಿಂದ ಅಕ್ಕವರು ವಿಶೇಷವಾದಂತಹ ಒಂದು ಕಾಣಿಕೆಯನ್ನ ಅವರಿಗೆ ಸಲ್ಲಿಸ್ತಾ ಇದ್ದಾರೆ. ಬಹಳ ಧನ್ಯವಾದ ರಾಜೇಶ್ವರಿ ಅಕ್ಕನವರಿಗೆ. ಇಡೀ ಶ್ರೀನಿವಾಸಪುರದ ಪರಿವಾರ ನೀವು ಅಕ್ಕವ್ರ ಜೊತೆ ಇದ್ದೀರಿ ಅಂತ ತಿಳ್ಕೊಳ್ಳಿ.
ತಾಲೂಕು ಮಂಡಲ ಸ್ಟಾರ್ಟ್ ಮಾಡಿ ಸರ್. ಓಂ ಶಾಂತಿ. ಈಗ ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲರಿಗೂ ಬೇಕಾಗಿರೋದು ಶಾಂತಿ. ಈ ಒಂದು ಶಾಂತಿಯನ್ನು ಹಾಗೂ ನೆಮ್ಮದಿಯನ್ನು ಜೀವನದಲ್ಲಿ ನಾವು ಪಡೆಯಬೇಕು ಅಂದರೆ ಈ ಒಂದು ಬ್ರಹ್ಮವಿದ್ಯಾ ಆಶ್ರಮದಲ್ಲಿ, ಓಂ ಶಾಂತಿ ಆಶ್ರಮದಲ್ಲಿ ಬಂದು ಅವರ ಒಂದು ಏನು ಅಮೃತ ವಾಕ್ಯಗಳಿದ್ದಾವೆ, ಆ ಶಿವಬಾಬಾ ಒಂದು ತತ್ವವನ್ನು ನಾವು ಅಳವಡಿಸಿಕೊಂಡು ಅವರು ಏನು ಹೇಳಿಕೊಟ್ಟಿದ್ದಾರೆ ಆ ಮಾರ್ಗದಲ್ಲಿ ಹೋದರೆ ನಮಗೆ ಪ್ರತಿ ಒಬ್ಬರಿಗೂ ಕೂಡ ಶಾಂತಿ, ಆತ್ಮಶಾಂತಿ ಒಂದು ಈ ಆಶ್ರಮ ಕೊಡ್ತಾಯಿದೆ. ಇದು ಶ್ರೀನಿವಾಸಪುರದ ವಲ್ಲಭಾಯಿ ರಸ್ತೆಯಲ್ಲಿ ಇದೆ. ಇದರ ಶಾಖೆಗಳು ಕೂಡ ನಂಬಿಹಳ್ಳಿ ಗ್ರಾಮದಲ್ಲಿ, ರೋಣೂರು, ಎಲ್ಲ ಹೋಬಳಿ ಮಟ್ಟದಲ್ಲಿ ಕೂಡ ಹಾಗೂ ಹಳ್ಳಿಗಳಲ್ಲಿ ಕೂಡ ಈ ಒಂದು ಬ್ರಹ್ಮವಿದ್ಯಾ ಆಶ್ರಮದ ಭಕ್ತಾದಿಗಳು ಇದ್ದಾರೆ. ಅವರು ಎಲ್ಲರೂ ಕೂಡ ಪ್ರತಿ ಗುರುವಾರ ಸದ್ಗುರುವಾರ ಅಂತೇಳಿ ಎಲ್ಲರೂ ಇಲ್ಲಿ ಸೇರ್ತಾರೆ. ನೂತನವಾದ ಕಟ್ಟಡವನ್ನು ಆ ಈಶ್ವರಿಯ ವಿದ್ಯಾರ್ಥಿಗಳು ಅವರ ಭಕ್ತರೆಲ್ಲ ಹಾಕಿ ಈ ಒಂದು ಆಲಯವನ್ನು ಕಟ್ಟಿದ್ದಾರೆ. ಈ ಒಂದು ಆಲಯದಿಂದ ನಮ್ಮ ಶ್ರೀನಿವಾಸಪುರದಲ್ಲಿ ಬಹಳ ಪ್ರಚಾರ ಕೂಡ ಆಗ್ತಾ ಇದೆ. ಸರ್, ಈಶ್ವರ್ಯ ಶಿವಬಾಬಾ ಆಶ್ರಮದಲ್ಲಿ ದಿನನಿತ್ಯ ಕಾರ್ಯಾಚರಣೆ ಯಾವ ರೀತಿ ಇರುತ್ತೆ? ಬೆಳಗ್ಗೆ 4 ಗಂಟೆಗೆ ಅಮೃತ ವಾಕ್ಯ ಅಂತ ಬರುತ್ತೆ. ಅದು ಲೈವಿಂದ ಬರುತ್ತೆ. ಮೌಂಟ್ ಅಬೋ ಇದರ ಒಂದು ಕೇಂದ್ರ ಬಿಂದು ಮೌಂಟ್ ಅಬೋ ರಾಜಸ್ಥಾನದಲ್ಲಿದೆ. ಅಲ್ಲಿಂದ ಲೈವ್ ಆಗುತ್ತೆ ಪ್ರಪಂಚದ ಎಲ್ಲ ಕಡೆ, ಇಂಡಿಯಾನೇ ಅಲ್ಲ ಎಲ್ಲ ಪ್ರಪಂಚದಲ್ಲಿ ಕೂಡ ಈ ಒಂದು ನೇರ ಪ್ರಸಾರ. ಆ ಮುರಳಿಯನ್ನು 4 ಗಂಟೆಗೆ ಏನು ಅಮೃತಗಳಿಗೆ ಓದ್ತಾರೆ ಅದನ್ನು ಎಲ್ಲ ಕಡೆ ಪ್ರಸಾರ ಮಾಡ್ತಾರೆ. ಆ ಒಂದು ಇದರಲ್ಲಿ ಆ ಯೂಟ್ಯೂಬ್ ಚಾನಲಲ್ಲಿ ಅವರು ಜಾಯಿನ್ ಆದರೆ ಪ್ರತಿದಿನ 4 ಗಂಟೆಗೆ ಅಮೃತ ವಾಕ್ಯ ಇದಿರುತ್ತೆ. ಅದನಂತರ 5:05ವರೆಗೆ ಟೀ ಇರುತ್ತೆ, ಮತ್ತು ಕ್ಲಾಸಸ್ ಇರುತ್ತೆ, ಮತ್ತು ದಿನನಿತ್ಯ ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನ 1 ಗಂಟೆಗೆ ಕ್ಲಾಸ್ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಇರುತ್ತೆ. ಸಂಜೆ 6ರಿಂದ ಪ್ರಸಾದ ಹಾಗೂ ಉಪಹಾರ, ರಾತ್ರಿ ಊಟ ಕೂಡ ಇಲ್ಲಿ ಫ್ರೀಯಾಗಿ ಕೊಡ್ತಾರೆ. ಎಲ್ಲ ಭಕ್ತಾದಿಗಳು ತನ್ನ ಮನ ಧನವನ್ನು ಇಲ್ಲಿ ಕೊಟ್ಟಿರುವುದರಿಂದ ಬರುವ ಭಕ್ತಾದಿಗಳಿಗೆ ಅನುಕೂಲ. ದೂರದಿಂದ ಬರುವ ಭಕ್ತಾದಿಗಳು ಕೂಡ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯವನ್ನು ಈಶ್ವರಿ ವಿದ್ಯಾಲಯದಿಂದ ಕೊಟ್ಟಿದ್ದಾರೆ. ಸರ್, ತಮ್ಮಲ್ಲಿ ಒಂದು ಮಾತು, ಈ ಈಶ್ವರ್ಯ ಶಿವಬಾಬಾ ಮಹತ್ವ ನೀವು ಅನೇಕ ವರ್ಷಗಳಿಂದ ಕಾರ್ಯಾಚರಣೆ ಹಾಗೂ ಅಳವಡಿಸ್ಕೊಂಡು ಬರ್ತಿದ್ದೀರಾ. ನಿಮಗೆ ಯಾವ ರೀತಿ ಅನಿಸ್ತಿದೆ? ಏನೇನು ಬದಲಾವಣೆ ಆಗಿದೆ ಅಂತ ಅನುಭವ ಇದೆ? ಇದು ಹೇಳಬೇಕು ಅಂದರೆ ಪ್ರತಿನಿತ್ಯದ ಜೀವನದಲ್ಲಿಯೂ ಪ್ರತಿಯೊಂದು ಸಂಗತಿ ಕೂಡ ನಮ್ಮ ಜೀವನದಲ್ಲಿ ಇದರ ಅನುಭವ ಬರ್ತಾ ಇದೆ. ನಾವು ಒಂದು ಅನಾರೋಗ್ಯಕ್ಕೆ ಒಂದು ಮಾತ್ರೆ, ಒಂದು ಟ್ಯಾಬ್ಲೆಟ್, ನಾವು ಜನ ರೆಡಿ ಮಾಡಿರೋ ಟ್ಯಾಬ್ಲೆಟ್ಗೆ ನಮ್ಮ ಆರೋಗ್ಯ ಸ್ಥಿರವಾಗುತ್ತೆ. ಬಂದಿರುವ ಒಂದು ತಲೆನೋವು ಆಗ್ಬೋದು, ಯಾವುದೇ ಕಾಯಿಲೆಗೆ ಮದ್ದಿದೆ. ಅದೇ ರೀತಿ ನಮ್ಮ ಮನಸ್ಸಿಗೆ, ಇದು ದೇಹಕ್ಕೆ ನಮ್ಮ ಮಾತ್ರೆ ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ್. ಆದರೆ ಮನಸ್ಸಿಗೆ ಪ್ರಶಾಂತತೆಗೆ ಈ ಒಂದು ಸಂಸ್ಥೆಯಿಂದ, ಬ್ರಹ್ಮವಿದ್ಯಾ ಒಂದು ಶಿವಬಾಬಾದ ಒಂದು ವಾಕ್ಯಗಳಿಂದ ನಮಗೆ ಮನಃಶಾಂತಿ, ಪ್ರತಿನಿತ್ಯ ಸುಖ, ಇಹಪರದಲ್ಲಿ ಕೂಡ ಸೌಖ್ಯವನ್ನು ಕೊಡು, ನೆಮ್ಮದಿಯನ್ನು ಕೊಡು ಒಂದು ಕೇಂದ್ರ ಬಿಂದು ಈ ವಿಶ್ವ. ಅವೆಲ್ಲ ಕೂಡ ಅಭಿವೃದ್ಧಿ ಆದ್ರೆ ಈ ಟೌನು ಒಳ್ಳೆಯ ಅಭಿವೃದ್ಧಿ ಆಗುತ್ತೆ. ಅನೇಕ ವಿಧಗಳಲ್ಲಿ ಈ ಟೌನ್ ಇಂಪ್ರೂವ್ ಆಗುತ್ತೆ. ಒಂದು ಆ ಸ್ಟೇಡಿಯಂ ಆಗ್ಬೋದು ಅಥವಾ ಈ ಒಂದು ಲೇಕ್ ಡೆವಲಪ್ಮೆಂಟ್, ಅದು ಒಂದು ಕಾರ್ಯಕ್ರಮ ಹಾಕೊಂಡಿದ್ದು. ಸುಮಾರು 10 ಕೋಟಿ 15 ಕೋಟಿ ಯೋಜನೆ ರೂಪಾಯಿ ಇದರಲ್ಲಿ ಕೂಡ ಅದನ್ನ ಲೇಕ್ ಡೆವಲಪ್ಮೆಂಟ್ ಮತ್ತೆ ಪಾರ್ಕ್ ಡೆವಲಪ್ಮೆಂಟ್ ಇವೆಲ್ಲ ಮಾಡಬೇಕು ಅಂತ ಒಂದು ದೊಡ್ಡ ಒಂದು ಕಲ್ಪನೆ ಇದೆ. ಈಗಾಗಲೇ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಕೊಟ್ಟಿದ್ದೇನೆ. ಮತ್ತೆ ಶ್ರೀನಿವಾಸಪುರ ಕೋಲಾರ ರೋಡ್ ಕೂಡ ಈಗ ಪ್ರಾರಂಭ ಆಗ್ತಾ ಇದೆ. ಅದು ಕೂಡ ದೊಡ್ಡ ರೋಡ್ ಆಗುತ್ತೆ. ಸೊ ಹೀಗೆ ಇವತ್ತು ಅನೇಕ ಯೋಜನೆಗಳನ್ನ ಟೌನ್ ನಲ್ಲಿ ಪ್ರತಿಯೊಂದು ಸುಮಾರು 20 ಕೋಟಿ ರೂಪಾಯಿಯ ಯೋಜನೆಗಳನ್ನ ನಾನು ತಂದಿದ್ದೇನೆ, ಹಮ್ಮಿಕೊಳ್ತಾ ಇದ್ದೇನೆ.
ಅವು ಕೂಡ ಒಂದು ವರ್ಷದಲ್ಲಿ ಪೂರ್ಣಗೊಳಿಸೋದಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಪಿಡಿ ಡಿಪಾರ್ಟ್ಮೆಂಟ್ ಮುಖಾಂತರ. ಹೀಗೆ ನಿಮ್ಮ ಸಮಾಜದ ಎಲ್ಲ ವರ್ಗಗಳಿಗೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಜಾತಿ ಭೇದ ಇಲ್ಲದೆ ಎಲ್ಲರೂ ಕೂಡ ಬಡವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಮತ್ತೆ ಇವತ್ತು ಈಗ ನಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಇವತ್ತು ನಮ್ಮ ತಾಲೂಕಲ್ಲಿ ಮೊದಲು ಈ ಕಾಲೇಜಸ್ ಬಹಳ ಹೆಸರುವಾಸಿ ಆಗಿದೆ. ಇವತ್ತು ಲೇಡೀಸ್ ಜೂನಿಯರ್ ಕಾಲೇಜ್ ಆಗ್ಬೋದು, ಬಾಯ್ಸ್ ಜೂನಿಯರ್ ಕಾಲೇಜ್ ಆಗ್ಬೋದು, ಇವೆಲ್ಲ ಕೂಡ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿತ್ತು ಇನ್ಸ್ಟಿಟ್ಯೂಷನ್ಸ್. ಇವಾಗ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಬಂದು ಸ್ವಲ್ಪ ಓವರ್ಟೇಕ್ ಮಾಡ್ತಾ ಇದೆ. ಇಲ್ಲಿ ಅವನ್ನು ಕೂಡ ಇವರು ಅಭಿವೃದ್ಧಿಪಡಿಸಬೇಕು ಅಂತ ನನ್ನ ಯೋಜನೆಗಳಾಗಿವೆ. ಹೀಗೆ ಅವನು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನೋ ನನ್ನ ದೂರದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇದ್ದೇನೆ. 100% ಕೂಡ ಕಾರ್ಖಾನೆಗಳು ಯಾವಾಗ ಬರುತ್ತದೆ ಅವಾಗ ಟೋಟಲ್ ಎಂಟೈರ್ ಕ್ಷೇತ್ರನೇ ಕಾನ್ಸ್ಟಿಟ್ಯೂನ್ಸಿ ತಾಲೂಕೆ ಡೆವಲಪ್ ಆಗುತ್ತೆ. ಎಸ್ಪೆಷಲಿ ಶ್ರೀನಿವಾಸಪುರದವನು ಕೂಡ ಇವಾಗ ಎಷ್ಟಿದೆಯೋ ಅದರ ಇನ್ನ 2-3ರಷ್ಟು ದೊಡ್ಡದಾಗುತ್ತದೆ. ಇಂಥ ಒಂದು ದಿನಗಳು ಕೂಡ ನಾವು ನೋಡುತ್ತೇವೆ. ಬಹಳ ಸಂತೋಷ ಆಯಿತು ನಮ್ಮನ್ನೆಲ್ಲ ಕೂಡ ಭೇಟಿಯಾಗೋದಕ್ಕೆ. ಯಾವತ್ತೇ ಮುನ್ಸಿಪಾಲಿಟಿ 5 ಸಾರಿ MLA ಮಾಡಿದ್ದಾರೆ ಇವರೆಲ್ಲ ಸೇರ್ಕೊಂಡು, ಎಲ್ಲರೂ ನೀವೆಲ್ಲ ಸೇರ್ಕೊಂಡು. ಯಾವತ್ತೂ ನಮ್ಮ ದೊಡ್ಡ ಮನುಷ್ಯ ಅಲ್ಲ, ಯಾವತ್ತೂ ನಿಮ್ಮ ಸೇವಕನೆ, ಇವತ್ತು ನನಗೆ ಟೌನ್ ನಲ್ಲಿ ಚಿಂತಾಮಣಿ ಮನೆ ಹತ್ರ ಭಾನುವಾರ ಅಂದ್ರೆ 1000 ಜನ ಇರ್ತಾರೆ. 500 ಜನಕ್ಕೆ ಕಡಿಮೆ ಇಲ್ಲ. ಎಲ್ಲರದ್ದು ಕೂಡ ಅವರ ಒಂದು ಕಷ್ಟಗಳನ್ನ ವಿಚಾರಿಸಿ ಗೌರವವಾಗಿ ನೋಡಿ ಕಾಫಿ ಕೊಟ್ಟು ಅವರ ಒಂದು ಕಷ್ಟಗಳನ್ನು ನೋಡಿ ಬರುವುದು. ಯಾವತ್ತೂ ಕೂಡ 24 ಗಂಟೆ ಸಿಗ್ತಾ ಇರ್ತೇನೆ. ಹಾಗೆ ನಾನು ಅನೇಕರಿಗೆ ಬಡವರಿಗೆ ವಿಶೇಷವಾಗಿ ಹೆಚ್ಚಿನ ಒಂದು ಶ್ರಮವನ್ನ, ಹೆಚ್ಚಿನ ಒಂದು ಸೇವೆಯನ್ನ ಮಾಡೋದಕ್ಕೆ ನಾನು ಯಾವತ್ತೂ ತಯಾರಿದ್ದೇನೆ. ಇವತ್ತು ಮಾಡ್ತಾ ಇದ್ದೇನೆ. ಮುಂದಿನ ದಿವಸಗಳಲ್ಲಿ ನನ್ನ ಸಹಾಯವನ್ನು ಮಾಡ್ತೇನೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಮ್ಮನ್ನ ನೀವೆಲ್ಲ ಕೂಡ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಸಮಾಜಕ್ಕಾಗ್ಲಿ, ಈ ಒಂದು ಸಮಸ್ಯೆಗಾಗ್ಲಿ, ಅಥವಾ ನಿಮ್ಮ ಸ್ವಂತ ಕೆಲಸಗಳಿಗಾಗ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ತಾವು ಬರಬಹುದು ಅಥವಾ ಫೋನ್ ಮಾಡಬಹುದು. ನಿಮ್ಮ ಒಂದು ಕೆಲಸಗಳಿಗೆ ಒಂದು ಮಾಡಿಸ್ಕೋಬೇಕು, ಒತ್ತಾಯ ಮಾಡಿ ಮಾಡಿಸ್ಕೊಳ್ಳುವ ಒಂದು ನಿಮಗೆ ಶಕ್ತಿ ದೇವರು ಕೊಟ್ಟಿದ್ದಾರೆ. ಮಾಡ್ಕೋಬಹುದು. ನಿಮಗೆ ಆ ಒಂದು ಹಕ್ಕಿದೆ. ಯಾವ್ದು ಬೇಕಾದ್ರೂ ಏನ್ ಬೇಕಾದ್ರೂ ನನ್ನನ್ನು ಕೇಳ್ಬೋದು, ಮಾಡಿಸ್ಕೋಬಹುದು. ಯೋಚನೆ ಮಾಡಬೇಡಿ ಮನುಷ್ಯ ದೊಡ್ಡ ವ್ಯಕ್ತಿ ಅಂತ, ಯಾವತ್ತೂ ನಿಮ್ಮ ಸೇವಕನೆ. ಸೊ ಆದ್ದರಿಂದ ಬಹಳ ಅಚ್ಚುಕಟ್ಟಾದ ಒಂದು ಅರ್ಥಪೂರ್ಣ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀನಿ. ಬಹಳ ಸಂತೋಷ. ಈ ಸಮಾಜ ನಿಜವಾಗ್ಲೂ ಕೂಡ ಈ ಸಂಸ್ಥೆ ಹೆಚ್ಚಿನ ಒಂದು ಸಮಾಜದಲ್ಲಿ ಹೆಚ್ಚಿನ ಒಂದು ಮಹತ್ತರವಾದ ಸೇವೆಯನ್ನು ಮಾಡಲಿ. ನಮ್ಮೆಲ್ಲರ ಒಂದು ಸಹಕಾರ 100ಕ್ಕೆ 100 ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಕರೆಸಿ ಇವತ್ತು ನೀವೆಲ್ಲ ಕೂಡ ಇಷ್ಟು ಗೌರವವಾಗಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲರೂ ಕೂಡ ವಂದಿಸಿ, ನಿಮ್ಮ ಯಾವತ್ತೂ ಕೂಡ ನಿಮ್ಮ ಒಂದು ಸೇವಕನಿಗೆ ನಾನು ನೋಡ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮತ್ತೊಮ್ಮೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ, ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ದೃಷ್ಟಿ ಇವತ್ತು ಈ ಟೌನ್ ಅಲ್ಲಿ ಕೂಡ ಅನೇಕ ಯೋಜನೆಗಳನ್ನ ಇವತ್ತು ಹಾಕೊಂಡಿದ್ದೇನೆ. ಸುಮಾರು 20 ಕೋಟಿಯ ಯೋಜನೆಗಳನ್ನು ಕೂಡ ಈಗ ಹಮ್ಮಿಕೊಂಡಿದ್ದೇನೆ. ನಮ್ಮ ಈ ಒಂದು ಕ್ಷೇತ್ರದ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಮಕ್ಕಳಿಗೆ ಉದ್ಯೋಗ ಅವಕಾಶ, ಮತ್ತೆ ಈ ರೈತರಿಗೆ ಅನುಕೂಲ ಆಗಬೇಕು, ಮತ್ತೆ ಮಹಿಳೆಯರಿಗೆ ಅನುಕೂಲ ಆಗಬೇಕು ಅನ್ನೋ ದೂರದೃಷ್ಟಿ ಇಟ್ಕೊಂಡು ಇವತ್ತು ಸುಮಾರು 5,000 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಏರಿಯಾ KEDB ಇಂದ ಇವತ್ತು ಕಾರ್ಖಾನೆಗಳನ್ನು ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮುಳಬಾಗಿಲು ಹೈವೇನಲ್ಲಿ ಒಂದು 2,500 ಎಕರೆ KEDBನವರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮದನಪಲ್ಲಿ ಹೈವೇನಲ್ಲಿ ಇವತ್ತು ಬಹಳ ಸಂತೋಷ ಆಯ್ತು. ಅನೇಕ ವಿಷಯಗಳನ್ನ ಅವರ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು. ಸಮಾಜದಲ್ಲಿ ಅವರ ಒಂದು ಸೇವೆಯನ್ನ ಇವತ್ತು ಡ್ರಗ್ ಅಡಿಕ್ಷನ್ ವಿಷಯದಲ್ಲಿ ಅಥವಾ ಸಮಾಜದಲ್ಲಿ ಏನೇನು ನಡೀತಾ ಇದೆ ಇವೆಲ್ಲ ಕೂಡ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಇವತ್ತು ತಾವೆಲ್ಲ ಕೂಡ ಬಹಳ ಕಾರ್ಯಕ್ರಮವನ್ನ ರೂಪಿಸಿದ್ದೀರಿ. ಬಹಳ ಸಂತೋಷ. ನಿಮ್ಮ ಈ ಒಂದು
ಬ್ರಹ್ಮಕುಮಾರ್ ಈಶ್ವರ್ಯ ಈ ಒಂದು ಸಂಸ್ಥೆಗೆ ನನ್ನ ಒಂದು ಕೊಡುಗೆ ಏನು ಬೇಕೋ, ನೀವು ಯಾವತ್ತಾದ್ರೂ ಕೂಡ ಯಾರೇ ಬನ್ನಿ, ಏನು ಈ ಒಂದು ಸಮಾಜಕ್ಕೆ ಏನು ಬೇಕು ಕೊಡುಗೆ, ನನ್ನ ಕೊಡುಗೆ ಬೇಕು, ನಮ್ಮ MLA ಗ್ರಾಂಟ್ಸ್ ಅಲ್ಲೋ ಅಥವಾ ನನ್ನ ವೈಯಕ್ತಿಕವಾಗಿ ಏನು ನಿಮಗೆ ಸಹಕಾರ ಬೇಕೋ ನಾನು ಕೊಡೋದಕ್ಕೆ ಯಾವತ್ತೂ ಕೂಡ ಸಿದ್ಧನಿದ್ದೇನೆ. ಯಾಕಂದ್ರೆ ನಿಮ್ಮಂಥವರು ಇಂಥ ಒಂದು ದೊಡ್ಡ ಟೌನ್ನಲ್ಲಿ ಸೇವೆ ಅಗತ್ಯ ಇದೆ. ಇವತ್ತು ಈ ಒಂದು ಬದಲಾವಣೆ ಸಮಾಜದಲ್ಲಿ ಅನೇಕ ಬದಲಾವಣೆಗಳಾಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮಂಥವರ ಒಂದು ಬುದ್ಧಿವಾದ, ನಿಮ್ಮಂಥವರ ಒಂದು ಕಲ್ಪನೆ, ಸೇವೆ ಬಹಳ ಅತ್ಯಗತ್ಯವಾಗಿದೆ. ತಾವು ಯಾವುದೇ ಒಂದು ಸಂದರ್ಭದಲ್ಲಿ ನಮ್ಮ ಮುಖಂಡರನ್ನ ಯಾವತ್ತೂ ಯಾರು ಬೇಕಾದರೂ ನೀವು ಕರೀಬಹುದು. ನಾವು ಬಂದು ನಿಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೇವೆ. ಮತ್ತೆ ನಿಮ್ಮ ಒಂದು ಏನು ಸಹಕಾರ ಬೇಕು, ಬೇರೆ ಬೇರೆ ರೂಪಗಳಲ್ಲಿ ಏನು ಸಹಕಾರ ಬೇಕೋ ಅವೆಲ್ಲ ಕೂಡ ನಾನು ಕೊಡೋದಕ್ಕೆ ಸಿದ್ಧನಾಗಿದ್ದೇನೆ. ಇವತ್ತು ನಮಗೆ ಈ ಊರಿನಲ್ಲಿ ಸ್ಥಾಪನೆ ಆಗಿ ಸಂತೋಷ. ನಾವು ರಾಜಕಾರಣದಲ್ಲಿ MLA ಆಗಿ ಈ ಕ್ಷೇತ್ರದಲ್ಲಿ ಸುಮಾರು 45 ವರ್ಷ ಆಯಿತು. 45 ವರ್ಷದಿಂದ ನಾನು 1983ನೇ ಇಸ್ವಿಯಲ್ಲಿ ಪ್ರಪ್ರಥಮವಾಗಿ MLA ಆದ ಇಲ್ಲಿ. ನಿಜವಾಗ್ಲೂ ಕೂಡ ಆವಾಗಲಿಂದ ಇದು ಇದೆ ನೋಡಿ. ಅದಕ್ಕೆ ಗೊತ್ತಿರಲಿಲ್ಲ ನಮಗೆ ನೋವಾಗುತ್ತೆ. ಯಾಕೆ ಗೊತ್ತಿಲ್ಲ. ಬಂದಿರುವಂತ ಸಹೋದರರು ದಯಮಾಡಿ ವೇದಿಕೆಗೆ ಬರ್ಬೇಕಂತ ನಾನು ಕೇಳ್ಕೊಳ್ತೇನೆ. ಸಮಾರಂಭ. ಈ ಸಮಾರಂಭದಲ್ಲಿ ಈಗಾಗಲೇ ಪತ್ರಿಕಾರದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಶಾಸಕರಾದಂಥ ಇಲ್ಲಿರುವಂತ ವಿಶ್ವಾನಿದೇವರೇ, ಉದ್ಘಾಟಕರಾದಂಥ ಮೇಡಮ್ ರಾಜೀವರೇ, BK ಅಭಿಕಾಂದೇವರೇ, ಇತರೆ ಎಲ್ಲ ಮುಖಂಡರೇ, ಇಲ್ಲಿ ವಿಶೇಷವಾಗಿ ನಡೆದಿರ್ತಕ್ಕಂಥ ಈ ಒಂದು ಸಂಸ್ಥೆಯ ಎಲ್ಲ ಸದಸ್ಯರೇ, ಇತರೆ ನಾಗರಿಕ ಬಂಧುಗಳೇ, ಪತ್ರಕರ್ತ ಬಂಧುಗಳೇ, ಈ ಒಂದು ಸಮಾಜ ನಮ್ಮ ಗ್ರಾಮದಲ್ಲಿ ಸಂಸ್ಥೆ ಪ್ರಾರಂಭವಾಗಿ 42 ವರ್ಷ ಆಗಿದೆ ಅಂತ ಇದ್ದಾರೆ. ಅಲ್ಲೊಂದು ಇಲ್ಲೆಲ್ಲ ಇಷ್ಟು ಬೋರ್ಡ್ ನಾವು ನೋಡ್ತಾ ಇದ್ದೀವಿ ಹೋದವಾಗಿಂದ ಕೂಡ. ವಿಶೇಷವಾಗಿ ಈ ಒಂದು ಸಂಸ್ಥೆಯ ಮೂಲಕ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಸದಸ್ಯನಿಯರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಸಮಾಜವನ್ನು ಒಳ್ಳೆಯ ಮಾರ್ಗದಲ್ಲಿ ತರಲು, ಒಳ್ಳೆಯ ನೈತಿಕ ಭಾವನೆಗಳನ್ನು ತರಲು, ಸಮಾಜದ ಒಳಿತಿಗಾಗಿ ಇವಾಗ ನಾನು ನನ್ನ ಅನುದಾನ ಸಂತೋಷ, ನನ್ನ ಅನುದಾನ 3.5 ಕೋಟಿ ಯಾರು ಕೊಟ್ಬಿಟ್ಟಿದೆ. 4 ಕೋಟಿ ಇನ್ನ 2 ವರ್ಷ ಆಗಲಿಲ್ಲ. 4 ಕೋಟಿ ಅನುದಾನವನ್ನ ಎಲ್ಲ ನಮ್ಮ ಕ್ಷೇತ್ರದಲ್ಲಿ ಬಹುತೇಕ 100ಕ್ಕೆ 90ರಷ್ಟು ಎಲ್ಲ ದೇವಸ್ಥಾನಗಳು ಕೊಟ್ಟಿದ್ದೇನೆ. ಯಾಕಂದ್ರೆ ಹಳ್ಳಿಗಳಲ್ಲಿ ಬೇರೆ ಕೆಲಸಗಳು ಕೊಟ್ರೆ ಬೀಜ ಕೊಡ್ತಾರೆ, ಈ ದೇವಸ್ಥಾನಗಳು ಕೊಟ್ರೆ ಊರಿನ ಜನತೆಗೆಲ್ಲ ಸೇರುತ್ತೆ. ಸೊ ಅದರಲ್ಲಿ ಇವಾಗ ಅದಕ್ಕೋಸ್ಕರ ನಾನು ನಾನು ಲೆಟರ್ ಕೊಡ್ತೇನೆ. ಸುಮಾರು 5 ಲಕ್ಷ ರೂಪಾಯಿ ಕೊಡುವುದಕ್ಕೆ ನಾನು ತೀರ್ಮಾನ ಮಾಡಿದ್ದೆ. ನೀವು ಒಂದು ಭವನವನ್ನ ಕಟ್ಕೊಳ್ಳೋದಕ್ಕೆ ನಾನು ನನ್ನ ಶಾಸಕರ ನಿಧಿಯಿಂದ 5 ಲಕ್ಷ ರೂಪಾಯಿ ಲೆಟರ್ ನಾಳೆ ಕೊಡುವುದಕ್ಕೆ ಸಿದ್ಧ ಇದ್ದೇನೆ. ಅದು ಮಾರ್ಚಲ್ಲಿ ಬರುತ್ತೆ. ನಿಮಗೆ ಮಾರ್ಚಲ್ಲಿ ಇವಾಗ ದುಡ್ಡು ಆಗೋಗ್ಬಿಟ್ಟಿದೆ. 3.5 ಕೋಟಿ 4 ಕೋಟಿ ಎಲ್ಲ ನಮ್ಮ ಕ್ಷೇತ್ರ ಇವತ್ತು ಚಿಕ್ಕದಲ್ಲ. 7 ಹೋಬಳಿ ಇದೆ, ಸುಮಾರು 400 ಗ್ರಾಮ ಇದೆ. ಸೊ ಅದರಿಂದ ಎಲ್ಲರೂ ಕೇಳಿದವರಿಗೆ ನನ್ನ ಬಾಯಲ್ಲಿ ಇದುವರೆಗೆ ಇಲ್ಲ ಅಂತ ಬಂದಿಲ್ಲ, ಬರುವುದೂ ಇಲ್ಲ.
ದೇವ್ರು ಮಾಡ್ದಂಗೆ ಆಗಲಿ ಅಂತ ಅವರೆಲ್ಲ ನಗ್ತಾರೆ DC ಆಫೀಸಲ್ಲಿ. ಏನಣ್ಣ ಹಿಂಗ್ ಕೊಡ್ತೀರಿ ನೀವು ಲೆಟರ್? ಏನ ನಮಗೆ ಆತ್ಮ ದೇವರ ಒಂದು ಶಕ್ತಿ ಕೊಟ್ಟಿದ್ದಾರೆ. ವಿಭೂತಿಯೊಂದಿಗೆ ನಮ್ಮೆಲ್ಲರಿಗೂ ಕೆಲವು ಕ್ಷಣ ತಿಳಿಸಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಧನ್ಯವಾದಗಳು. ಈಗ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನಡುವೆ ಚಿಕ್ಕಬಳ್ಳಾಪುರ ಸೇವಾ ಕೇಂದ್ರದ ರಾಜಯೋಗಿನಿ ಶಾಂತಾ ಅಕ್ಕನವರಿದ್ದಾರೆ. ಶಾಂತಾ ಅಕ್ಕನವ್ರನ್ನ ನಾನು ಕೇಳ್ಕೊಳ್ತೇನೆ, ಇವತ್ತಿನ ದಿನದ ಈ ವಿಶೇಷ ಶುಭ ದಿನದಂದು ಈ ಒಂದು ಪರಮಾತ್ಮನ ಕಾರ್ಯದ ಪ್ರತಿ ಶುಭಾಶಯಗಳನ್ನು ನೀಡಬೇಕಂತ ನಾನು ಕೇಳ್ಕೊಳ್ತೇನೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಅಕ್ಕಂದಿರಿಗೆ, ಅಣ್ಣಂದಿರಿಗೆ ಮತ್ತು ಹಾಗೂ ಅಂಬಿಕಾ ಬೇನವರಿಗೂ ನನ್ನ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಓಂ ಶಾಂತಿ. ಆದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಶ್ರೀನಿವಾಸಪುರದಲ್ಲಿ ಒಂದ್ಸಲಿ ಈ ಅಕ್ಕ ಫೋಟೋ ಕಳಿಸಿದ್ರು. ಯಾರಂದ್ರೆ ರಾಜೇಶ್ವರಿ ಅಕ್ಕ. ತುಂಬಾ ನೀರು ತುಂಬ್ಕೊಂಡ್ಬಿಟ್ಟಿದೆ, ಎತ್ತಾಕ್ತಾ ಇದ್ದಾರೆ. ಅಯ್ಯೋ ಪಾಪ. ನಾನು ಒಂದ್ಸಲಿ ಬಂದು ಹೋಗಿದ್ದೆ, ಅವಾಗ ನೋಡಿದೆ ಮನೆ ಚೆನ್ನಾಗಿದೆ ಆದ್ರೆ ಸೋರುತ್ತೆ ಅಂತ ಹೇಳಿದ್ರು. ಆಮೇಲೆ ಎತ್ಕೊಂಡು ಇನ್ನೊಂದ್ಸಲಿ ಮಳೆ ಬಂದಾಗ ನೀರು ಎತ್ತಾಕ್ತಾ ಇದ್ ನೋಡಿ ನಾನು ಅಯ್ಯೋ ಮನೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ, ನೀರು ಪಾಪ ಎತ್ತಾಕ್ತಾ ಇದಾರಲ್ವಾ ಅಂತ ಅಂದ್ಕೊಂಡು ಬೇಜಾರಾಗಿತ್ತು. ಅಂದ್ರೆ ಇವಾಗ ಒಂದು ಮನೆ ಆಗಿದೆ, ಸೆಂಟ್ರ್ ಆಗಿದೆ ಪಡ್ಕೊಂಡು ನನ್ನ ಎಲ್ಲ ಆಸುರಿ ಸ್ವಭಾವ ಸಂಸ್ಕಾರಗಳನ್ನ ಭಸ್ಮ ಮಾಡಿಕೊಳ್ತಾ ಪುನಃ ನಾನು ನನ್ನ ಮೂಲ ಸತ್ಯ ತ್ರೇತಾಯುಗದ ದೇವತಾ ಸ್ವರೂಪವನ್ನ ಪ್ರಕಟ ಮಾಡಿಕೊಳ್ತಾ ತಂದೆಯ ನೆನಪಿನಲ್ಲಿ ತಂದೆ ತಿಳಿಸಿದ ಜ್ಞಾನದಿಂದ ನಾನು ಆತ್ಮ ನನ್ನನ್ನು ನಾನು ಸ್ವಚ್ಛ ಮಾಡ್ಕೊಳ್ತಾ ಬಹಳ ಹತ್ರ ಇದೆ. ಇದು ಯುಗ ಪರಿವರ್ತನೆಯ ಸಮಯ. ಇದು ನಮ್ಮ ನಿಜಿ ಸಂಸ್ಕಾರಗಳ ಪರಿವರ್ತನೆಯ ಸಮಯ. ನಾವೀಗ ಸತ್ಕರ್ಮಗಳನ್ನ ಪುಣ್ಯ ಕರ್ಮಗಳನ್ನ ಮಾಡಿಕೊಂಡು ವಾಪಸ್ ಹೋಗ್ಬೇಕು ಅಂತಕ್ಕಂತಹ ಒಂದು ಆಲೋಚನೆ ಮಾಡ್ತಕ್ಕಂತಹ ಅವರ ಒಂದು ಅದ್ಭುತವಾದಂತಹ ಕಾರ್ಯ ಏನಿದೆ, ಯಾವ ಕಾರ್ಯ ಯಾರು ಯೋಚನೆ ಮಾಡೋದು ಸಾಧ್ಯ ಇಲ್ಲ. ಯೋಗ ಶಿಕ್ಷಣದ ಪ್ರತಿ ವಿಚಾರ ಮಾಡ್ತಾರೆ. ತಂದೆ ಪರಮಾತ್ಮನ ಜ್ಞಾನ ಈ ದೇಶದಲ್ಲಿ ಕಾಯ್ದೆ ಅನುಸಾರವಾಗಿ ನಡೆಸ್ತಕ್ಕಂತಹ ತಂದೆ ಪರಮಾತ್ಮ ತನ್ನ ಎಲ್ಲ ರುದ್ರಜ್ಞಾನ ಯಜ್ಞದ ಏನೆಲ್ಲ ಕಾರ್ಯಕ್ರಮಗಳಿದೆ, ಅದು ಚಿಕ್ಕದರಿಂದ ಹಿಡಿದು ಬೃಹದಾಕಾರದ ಕಾರ್ಯಗಳೇನಿದೆ ಅದನ್ನೆಲ್ಲ ಮಾಡಿಸ್ತಕ್ಕಂಥವರು ತಂದೆ ಒಬ್ಬ ನಿರಾಕಾರ ಶಿವ ಪರಮಾತ್ಮನಾಗಿದ್ದಾರೆ. ಅವರ ಮಾಧ್ಯಮ ಪ್ರಜಾಪಿತ ಬ್ರಹ್ಮರವರು. ಯಾರ ಮುಖಾಂತರ ಶಿವ ಪರಮಾತ್ಮ ಈ ಕಾರ್ಯವನ್ನು ಮಾಡಿಸ್ತಿದ್ದಾರೆ, ಅವರ ಒಂದು ಅದ್ಭುತವಾದಂತಹ ಕಾರ್ಯ ಏನಿದೆ, ಯಾವ ಕಾರ್ಯ ಯಾರು ಯೋಚನೆ ಮಾಡೋ ಪರಮಾತ್ಮ ಇಲ್ಲೇನು ಅದ್ಭುತ ಮಾಡಿದ್ದಾರೆ, ಇದು ವರ್ಣನೆಗೆ ಮೀರಿದ ವಿಷಯ. ಅಂದ್ರೆ ತಂದೆ ಪರಮಾತ್ಮ ಏನಿದ್ದಾರೆ, ಸೂತ್ರಧಾರಿ ನಾನಲ್ಲ, ಅದಕ್ಕೆ ಇಷ್ಟು ಹೇಳ್ಬೇಕಾಯ್ತು. ಸೂತ್ರಧಾರಿ ತಂದೆ ಪರಮಾತ್ಮ, ನಾವೆಲ್ಲ ಅವನ ಸೇವಾಧಾರಿ ಸೇವಕರು. ಸೊ ತಂದೆ ಪರಮಾತ್ಮ ಯಾವ ಕಾರ್ಯವನ್ನ ಮಾಡಿಸ್ಲಿಕ್ಕೆ ರಾಜೇಶ್ವರಕ್ಕ ಅವರ ಒಂದು ದೃಢ ಸಂಕಲ್ಪ ಹಾಗೂ ಎಲ್ಲ ಅಕ್ಕಂದರ ವಿಶೇಷ ಸಹಯೋಗ ಏನಿದೆ, ಇವತ್ತು ಇಷ್ಟು ಮಹತ್ವಪೂರ್ಣ ಕಾರ್ಯವನ್ನ ತಂದೆ ಪರಮಾತ್ಮ ಅವರ ಮುಖಾಂತರ ಮಾಡಿಸಿದರೆ ಅದಕ್ಕೆ
ನಾವೆಲ್ಲರೂ ಬಾಬುವರನ್ನು ಆವಾಹನೆ ಮಾಡ್ತಾ ನಮ್ಮೆಲ್ಲರ ಪ್ರಾಣದಾತನನ್ನು ಪುನಃ ಅವನಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ನೀಡ್ತಾ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಪ್ರಾರಂಭ ಮಾಡಿದ್ದೀವಿ. ಬಹುಶಃ ನೀವೆಲ್ಲರೂ ಶ್ವಾಸ ಮಾಡ್ತಿಲ್ಲ ಅನ್ಸುತ್ತೆ. ಎಲ್ಲ ಕಾರ್ಯಗಳ ವ್ಯವಸ್ಥಿತ ರೂಪರೇಖೆ ಏನಿದೆ, ಕಾರ್ಯ ಆಗೋದಕ್ಕೆ ಮುಂಚೆನೆ ಎಲ್ಲ ಕಾರ್ಯಗಳ ಸೂತ್ರಧಾರಿ ಅಥವಾ ಮಾಡಿ ನಡೆಸ್ತಕ್ಕಂಥ